ಚಿಕ್ಕ ಮಕ್ಕಳಲ್ಲಿ ಕಾಮನ್ ಆಗಿ ವೈಟಮಿನ್ ಡೆಫಿಷಿಯನ್ಸಿ ನಾವು ನೋಡ್ತಾ ಇರ್ತೀವಿ. ಅದರಲ್ಲೂ ವೈಟಮಿನ್ ಎ ಬಗ್ಗೆ ನಾವು ಹೆಚ್ಚು ಕಾಳಜಿ ವಹಿಸಬೇಕಾಗುತ್ತೆ. ಇದ್ರದ್ದು ಮೇನ್ ಸಿಂಟಮ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಮಕ್ಕಳಿನ ಕಣ್ಣುಗಳಲ್ಲಿ ಡ್ರೈನೆಸ್ ಕಾಣಿಸ್ಕೊಳ್ಳುತ್ತೆ, ಗಾಯಗಳು ಕಾಣಿಸ್ಕೋಬಹುದು, ಅಥವಾ ಯೆಲ್ಲೋ ಪ್ಯಾಚ್ ಸಹ ನೀವು ನೋಡ್ತೀರಾ. ಕೊನೆಯದಾಗಿ ಬ್ಲೈಂಡ್ನೆಸ್ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಸೊ ಇದಕ್ಕಾಗಿ ಗವರ್ಮೆಂಟ್ ಆಫ್ ಇಂಡಿಯಾ ಪ್ರೊಫಲಾಕ್ಸಿಸ್ ಆಗಿನೇ ವ್ಯಾಕ್ಸಿನೇಷನ್ ಶೆಡ್ಯೂಲ್ ಒಳಗಡೆ ವೈಟಮಿನ್ ಎ ನ ಕೊಡ್ತಾರೆ. ಮೇನ್ಲಿ 9 ಡೋಸಸ್ ನಾವು ಕೊಡ್ತೀವಿ, 9 ಮಂತ್ಸ್ ಆಫ್ ಏಜ್ ಇಂದ ಹಿಡಿದ್ಬಿಟ್ಟು 5 ವರ್ಷ ತನಕ. ಗವರ್ಮೆಂಟ್ ಸ್ಕೆಡ್ಯೂಲ್ ಅಲ್ಲಿ ವೈಟಮಿನ್ ಎ ಇನ್ಕ್ಲೂಡೆಡ್ ಇದೆ, ಬಟ್ ಪ್ರೈವೇಟ್ ವ್ಯಾಕ್ಸಿನೇಷನ್ ನೀವು ನೋಡಿದಾಗ ಅದರಲ್ಲಿ ವೈಟಮಿನ್ ಎ ನ ಅವ್ರು ಇನ್ಕ್ಲೂಡ್ ಮಾಡಿರೋದಿಲ್ಲ. ಬಿಕಾಸ್ ವೈಟಮಿನ್ ಎ ಸ್ಪೆಸಿಫಿಕಲಿ ಒಂದು ವ್ಯಾಕ್ಸಿನ್ ಅಲ್ಲ, ಆದ್ರೆ ಈ ತರ ಡಿಫಿಷಿಯನ್ಸಿ ತೊಂದರೆಗಳು ಬರಬಾರದು ಅನ್ನೋ ಕಾರಣಕ್ಕಾಗಿ ಗವರ್ಮೆಂಟ್ ಆಫ್ ಇಂಡಿಯಾ ವ್ಯಾಕ್ಸಿನೇಷನ್ ಸ್ಕೆಡ್ಯೂಲ್ ಅಲ್ಲಿ ಅದನ್ನ ಇನ್ಕ್ಲೂಡ್ ಮಾಡಿದೆ. ಬಹಳಷ್ಟು ಪೇರೆಂಟ್ಸ್ ಕಂಪ್ಲೀಟ್ ಆಗಿ ಪ್ರೈವೇಟ್ ವ್ಯಾಕ್ಸಿನೇಷನ್ ಕೊಡಿಸ್ತಾ ಇರ್ತಾರೆ. ಸೊ ಅಂತ ಸಂದರ್ಭದಲ್ಲಿ 9 ತಿಂಗಳಿಂದ ಹಿಡಿದು 5 ವರ್ಷ ತನಕ ಎವ್ರಿ 6 ಮಂತ್ಸ್ ನೀವು ವೈಟಮಿನ್ ಎ ನ ನಿಮ್ಮ ಡಾಕ್ಟರ್ಗೆ ತಿಳಿಸ್ಬಿಟ್ಟು ತಗೋಬೇಕಾಗುತ್ತೆ. ಹಾಗೆ ಮಕ್ಕಳಿನ ಡಯಟ್ ಅಲ್ಲಿ ಗ್ರೀನ್, ಆರೆಂಜ್ ಹಾಗೂ ಯೆಲ್ಲೋ ಕಲರ್ ಇರುವ ಪದಾರ್ಥಗಳನ್ನು ಕೊಡೋದ್ರಿಂದ ಆಹಾರದಲ್ಲೂ ಸಹ ನಾವು ವೈಟಮಿನ್ ಎ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡಬಹುದು. ಸೊ ಗೊತ್ತಾಯ್ತಲ್ವಾ, ಇದೆಲ್ಲ ಕಾಂಪೋನೆಂಟ್ಸ್ ನ ಮೈಂಡ್ ಅಲ್ಲಿ ಇಟ್ಕೋಬೇಕಾಗುತ್ತೆ. ಮೇನ್ಲಿ 9 ಮಂತ್ಸ್ ಟು 5 ಇಯರ್ ಮಕ್ಕಳಲ್ಲಿ ಪ್ರತಿ 6 ತಿಂಗಳು ವೈಟಮಿನ್ ಎ ಸಿರಪ್ ಹಾಕ್ಸೋದನ್ನ ಮರಿಬೇಡಿ.